ದೊಡ್ಡ ವ್ಯಕ್ತಿಗಳ ಮಕ್ಕಳಾದ್ರೆ ಇದೇ ತರ ಮಾಡ್ತಾರ? ರಾಜಕೀಯ ವ್ಯಕ್ತಿಗಳಾದ್ರೆ ಇದೇ ತರ ಮಾಡ್ತಾರ ಸರ್? ಪರ್ಮಿಷನ್ ಕೊಡದೇ ಇರ್ತಾರ? ಕೊಡ್ತಾರೆ. ಇಲ್ಲಿಂದ ಕೇಂದ್ರ ಸರ್ಕಾರದಿಂದ ತಗೊಬರ್ತಾರೆ ದೊಡ್ಡ ದೊಡ್ಡ ಮಷಿನ್ಗಳನ್ನ. ಇಲ್ಲಿ ಯಾಕೆ ಈ ತರ ಕಾರ್ಯಾಚರಣೆ ವಿಳಂಬ ಮಾಡ್ತಾ ಇದ್ದಾರೆ? ಯಾಕೆ? ಜನರೆಲ್ಲ ಊರಿಂದ ಜನರು ಕರ್ಕೊಂಡ್ಬಂದು ಸ್ಟ್ರೈಕ್ ಮಾಡ್ಬೇಕಾ? ಏನ್ ಮಾಡ್ಬೇಕಂತನಾದ್ರೂ ಹೇಳಿ, ನಾವು ಮಾಡ್ತೇವೆ, ಗೊತ್ತಲ್ಲ. ಅದು ಇಂಥ ಅನ್ಯಾಯ ಮಾತ್ರ ಆಗೋದು ಬೇಡ ಯಾರಿಗೂ. ಈಶ್ವರ್ ಮಾಡ್ತೇವ್ರೆ, ಯಾಕೋ ಇಷ್ಟು ದಿನ ಈ ಒಂದು ಕಾರ್ಯಾಚರಣೆ ತುಂಬಾ ಚೆನ್ನಾಗಿ ಹೋಗ್ತಿತ್ತು, ಇಲ್ಲಪ್ಪ ಚುರುಕು ಆಗ್ತಾ ಇದ್ದಾರೆ. ಆದರೆ ಈಗ ಈ ಮೂಮೆಂಟ್ ನಾನು ಕೂಡ ನೋಡಿ ವಾಪಸ್ ಹೊರಟಿರೋಂಥವನು ಈಗ ಇಲ್ಲಿ ನಿಮ್ಮನ್ನು ನೋಡಿ ನಾನು ನಿಂತ್ಕೊಂಡೆ. ಯಾಕೋ ಬೇಜಾರಾಗ್ತಾ ಇದೆ. ಇಂಥ ಒಂದು ಕಾರ್ಯಾಚರಣೆ ನೋಡಿ, ವಯನಾಡ್ಗೆ ಹೋಗಿದ್ದೆ, ಅಲ್ಲಿನ ಕಾರ್ಯಾಚರಣೆನ ಕೂಡ ಗಮನಿಸಿದ್ದೆ. ಆದರೆ ಇಲ್ಲಿನ ಈ ಒಂದು ಕಾರ್ಯಾಚರಣೆ ಕೇವಲ ನಾಮಕಾವಸ್ಥೆಗ ಅಂತ ಅನಿಸ್ಬಿಟ್ಟಿದೆ. ಖಂಡಿತವಾಗಿ. ಯಾಕೆಂದರೆ ಈಗ ನಮ್ಮ ಪ್ರಯತ್ನ ಮಾಡ್ತಿದ್ದೆವು, ಇವು ಹೆಣ್ಮಕ್ಳು ಬಂದು ಮತ್ತೆ ಹುಡುಕಲಿಕ್ಕೆ ಹೋಗಿದ್ದೇವೆ. ಯಾಕೆಂದರೆ ಏನಾದರೂ ಆ ಮೂಳೆ ಆಗಲಿ ಸಿಲ್ಟನ್ನಾದರೂ ಸಿಗಲಿ ಅಂತ. ಆದರೆ ಇವತ್ತು ನಮಗೆ ನಿನ್ನೆ ಆಗಿಲ್ಲ, ಬಿಡಲಿಲ್ಲ, ಮೇಲೆ ಬಂದು ರಜೆ ಅಂತ ಹೇಳ್ತಾರೆ. ಇವತ್ತು ಮತ್ತೆ ಹುಡುಕುವಾಗ ಬೆಳಿಗ್ಗೆ 8 ಗಂಟೆಗೆ ಹೆಣ್ಮಕ್ಳು ಬಂದು ಅಳ್ತಾ ಏನಾದ್ರು ನಮ್ಮ ತಂದೆಯವರು ಒಂದು ಮೃತದೇಹದ ಅಂತ ಕೊಡಿ ಅಂತ. ಅದಕ್ಕೆ ಮತ್ತೆ ನಾವು ಇವತ್ತು ಅಲ್ಲ ಮಾಡ್ತವ್ರೆ ನೋಡಿ. ಈಗ ನೀವು ನಾನು ಮೊನ್ನೆ ನಿಮ್ಮನ್ನು ಮಾತಾಡ್ಸ್ಬೇಕಾದ್ರೆ ನೀವು ಒಂದು ಮಾತು ಹೇಳಿದ್ರೆ, ನಾನು ಎಲ್ಲೂ ಸೈನ್ ಹಾಕಿಲ್ಲ ಸರ್, ನನ್ನ ಪ್ರಾಣಕ್ಕೆ ನಾನೇ ಹೊಣೆ ಅಂತೇಳಿ, ನನ್ನ ಜೀವಕ್ಕೆ ನಾನೇ ಹೊಣೆ ಅಂತೇಳಿ ಇಲ್ಲಿ ಸೈನ್ ಮಾಡಿದ್ದೀನಿ ಅಂತೇಳಿ. ಇಷ್ಟೆಲ್ಲ ಮಾಡಿ ನಿಮ್ಗೆ ಆಸಕ್ತಿ ಇದೆ, ಮಾಲೀಕರಿಗೆ ಆಸಕ್ತಿ ಇದೆ, ಅವ್ರ ತಂದೆನ ಹುಡುಕ್ಬೇಕು ಅಂತೇಳಿ ಅವ್ರು ಕಣ್ಣೀರು ಹಾಕ್ತಿದ್ದಾರೆ. ಇಷ್ಟೆಲ್ಲ ಇದ್ರೂ ಕೂಡ ಯಾಕೆ ಈಗ ಸ್ಥಗಿತಗೊಳಿಸಿದ್ದಾರೆ? ವಾತಾವರಣನೇ ಇರಲಿಲ್ಲ, ನೀರಿನ ಬಣ್ಣ ಚೇಂಜ್ ಆಗಿತ್ತು ಅಂತ ನೀವೇ ಹೇಳಿದ್ರಿ. ಇವತ್ತೆಲ್ಲ ಸರಿಯಾಗಿದೆ, ಇವತ್ತು ನಾವು ಕಾರ್ಯಾಚರಣೆ ಮಾಡ್ತೀವಿ ಅಂತ ಹೇಳ್ತಾರೆ. ಆದರೂ ಯಾಕೆ ಪರ್ಮಿಷನ್ ಕೊಡ್ತಾ ಇಲ್ಲ? ನಿಮ್ಮ ಹತ್ರ ಅಧಿಕಾರಿಗಳು ಮಾತಾಡ್ತಾರೆ? ನನ್ನ ಹತ್ರ ಯಾರು ಮಾತಾಡಲಿ. ಯಾಕೆಂದರೆ ನಾನು ಅವ್ರ ಹತ್ರ ಮಾತಾಡಲಿಕ್ಕೆ ಹೋದರೆ ಅವರಿಗೆ ಬೇಡ ಅಂತ. ಅದಕ್ಕೆ ನಾವು ಮಾತಾಡೋದೇ ಈಗ ಕೆಳಗೆ. ಯಾಕೆಂದರೆ ಕೆಳಗೆ ಎಲ್ಲರೂ ಹುಡುಕುವಾಡೋದು. ಅಷ್ಟೊತ್ತಿಗೆ ಮತ್ತೆ ನಮ್ಮ ಪೊಲೀಸ್ ಸಿಬ್ಬಂದಿಗಳು ಬಂದು ಮತ್ತೆ ಬೇಡ ಅಂತ ನಿಲ್ಲಿಸಿದ್ದಾರೆ. ಪ್ರತಿಯೊಂದು ದಿನ ಪರ್ಮಿಷನ್ ಬೇಕಂದ್ರೆ ಅದು ಹೆಂಗಾಗುತ್ತೆ? ಒನ್ಸ್ ನೀವು ಒಂದು ಟೈಮ್ ಪರ್ಮಿಷನ್ ಕೊಟ್ಟರೆ ಮುಗೀತು. ಮತ್ತೆ ಪುನಃ ಡೈಲಿ ಬಂದು ಕಾಲು ಹಿಡಿಯೋದು ಅದೇನು ಅವಶ್ಯಕತೆ ಇಲ್ಲಲ್ಲ. ಈಗ ದೊಡ್ಡ ದುಡ್ಡು ಆಗತ್ತೆ ಅಂದರೆ ದುಡ್ಡು ಹಾಕೋದು ಬೇಡ್ರಿ ಸರ್. ನಮ್ಗೆ ಜಸ್ಟ್ ಪರ್ಮಿಷನ್ ಕೊಟ್ಟು ಏನಾದರೂ ಫೆಸಿಲಿಟಿ ಕೊಟ್ಟರು ಸಾಕು. ಬಾಕಿ ಇದ್ದಿದ್ದು ನಾವು ಮಾಡ್ಕೊಳ್ತೀವಿ. ನಮಗೆ ಹಂಗೆ ಬಿಟ್ಟು ಹೋಗೋಕೆ ಆಗಲ್ಲ. ಗಾಡಿ ಹೋಗ್ಲಿ, ಬೆಂಕಿ ಹಾಕ್ಲಿ, ನಮಗೆ ಆ ಗಾಡಿ ಒಳಗಡೆ ಇರುವ ಅವನನ್ನು ಮತ್ತೆ ಇವರು 2 ಜನ ಈಗ ನಮಗೆ ಆಲ್ಮರ ಎಲ್ಲ ಎಪ್ಸಿದ್ರೆ ಇನ್ಸೈಡ್ ಯಾವ್ದಾದ್ರು ಬಾಡಿ ಸಿಕ್ಕಾಸ್ಕೊಂಡಿದ್ರೆ ಅದೆಲ್ಲ ಹೊರಗಡೆ ಬರುತ್ತೆ. ನಮಗೆ ನಮ್ಮ ಸಿಚುವೇಶನ್ ಅರ್ಥ ಮಾಡ್ಕೊಳ್ಳಿ ಸರ್. ನಮಗೆ ಬೇರೆ ಏನು ಬೇಡ. ಈಗ ದೊಡ್ಡ ಏರಿಯಾ ದೊಡ್ಡ ದುಡ್ಡು ಹಾಕಿ ಏನು ನೀವು ಇದು ಮಾಡೋದು ಬೇಡ. 1 ಕೋಟಿ ರೂಪಾಯಿ ನಮಗೆ ಏನು ದೊಡ್ಡದಲ್ಲ. ನಮಗೆ ಮೂರು ಜನದ್ದು ಬಾಡಿ ಆದ್ರೂ ಸಿಕ್ಕಿದ್ರೆ 1 ಕೋಟಿ 2 ಕೋಟಿ ಏನು ತೊಂದರೆನೇ ಇಲ್ಲ ಸರ್, ನಾವು ಮಾಡ್ಕೊಳ್ತೀವಿ ಸರ್. ನಮಗೆ ಜಸ್ಟ್ ಒಂದು ಪರ್ಮಿಷನ್ ಕೊಡ್ರಿ. ಇದು ಡೈಲಿ ಇದೇ ಪ್ರಶ್ನೆ ಆಗಿದ್ರೆ ನಮಗೆ ಆಗಲ್ಲ. ನಮಗೆ ಒಂದು ತಿಂಗಳ ಮೇಲೆ ಆಯಿತು ಇದೇ ನನಗೂ ಮನೆಗೆ ಹೋಗೋಕ್ಕೆ ಆಸೆ ಇದೆ, ಟೆನ್ಷನ್ ಇದೆ. ಈ ಅವ್ರ ಮನೆಯವರು ಟೆನ್ಷನ್ ಮಾಡ್ಕೊಳ್ತಾ ಇದ್ದಾರೆ ದಿನ. ಅವ್ರ ಟೆನ್ಷನ್, ಇವ್ರದೆಲ್ಲ ಟೆನ್ಷನ್ ನೋಡಿ ಮನಸ್ಸು ಹೆಂಗೆ ಇಷ್ಟೆಲ್ಲ ಕಲ್ಲಾಗಿ ಇರೋದು ಎಲ್ಲರದು ಸರ್. ಹೇಳಿ, ಈಗ ನೀವು ಸ್ಥಳೀಯರಾಗಿದ್ದೀರಿ, ಪರ್ಮಿಷನ್ ಕೊಟ್ಟಿಲ್ಲ, ಅವ್ರು ಹಿಡಿದಾರೆ, ಅವರು ಅಲ್ಲ ನಿಜ. ಅವರು ಹೇಳ್ತಾ ಇರೋದು, ಅವರು ಏನು ಮನೆಯವರಿದ್ರಲ್ಲ ಅವರು ಹೇಳ್ತಾ ಇರೋದು ನಿಜ. ಸ್ಥಳೀಯವಾಗಿ ನಾವು ಹೇಳ್ತಾ ಇರೋದು ನಿಜ. ನೀರಿನ ಹರಿವು ಹೇಗೆ, ಇಲ್ಲಿ ಏನಾಗಿದೆ ಏನು ಅನ್ನೋದು ಸ್ಪಷ್ಟ ಬೇಕು. ಯಾಕಂದರೆ ಜಿಲ್ಲಾಡಳಿತ ಈಗಾಗಲೇ ಕೆಲವೊಂದು ವ್ಯವಸ್ಥೆ ಮಾಡಿದೆ, ಅದರ ಸಮಾಧಾನವೂ ಇದೆ. ಆದರೆ ಒಂದು ಕಡೆ ಲೋಕೇಶ್ ಹಾಗೂ ಜಗನ್ನಾಥ್, ಒಂದು ಕಡೆ ಅರ್ಜುನ್ ಅವ್ರ ಮನೆಯವರು ಕಾಯ್ತಾ ಇರಿದ್ರು. ಯಾಕಂದರೆ ನಮ್ಗೆ ಆ ಪರಿಸ್ಥಿತಿ ಈಗಾಗಲೇ ಹಿಂದೆ ಒಂದು ಸಾರಿ ಅರಿವು ಆಗಿದೆ. ಯಾವ ವಿಷಯದಲ್ಲಿ ಅರಿವು ಆಗಿದೆ ಅಂದರೆ, ಸುವರ್ಣ ತ್ರಿಭುಜ ಬೋಟು ಮುಳುಗಿದ್ದನ್ನು ನೀವು ಗಮನಿಸ್ಬೋದು. ಆವಾಗ 6-7 ಜನ ನಮ್ಮವರೇ ಇದ್ದರು ಅದರಲ್ಲಿ. ಆವಾಗ ಅವ್ರ ಮನೆಯವರು ಬರೆದಿದ್ರೆ ಹೇಗೆ ಆಗ್ತದೆ ಅನ್ನೋದನ್ನು ಹತ್ತಿರದಲ್ಲಿ ಈಗಲೂ ಹೋಗಿ ಅವ್ರ ಮನೆಯನ್ನು ಕೇಳಿದ್ರೆ ಗೊತ್ತಾಗ್ತದೆ. ಯಾಕಂದರೆ ಅವ್ರು ಈಗಲೂ ಇಂದು ನಾಳೆ ಈಗ ಮೊನ್ನೆ ಒಂದು ಜಸ್ಟ್ ಮದ್ನಗಿರಲ್ಲಿ ಒಂದು ಘಟನೆ ನಡೀತು. ಯಾವುದೋ ಅದೇ ನಂಬರನ್ನು ಬೇರೆ ಯಾರೋ ತಗೊಂಡಿರ್ಬೋದು ಅವರ ಮನೆಯವರು. ಆ ನಂಬರು ರಿಂಗ್ ಆದ ನಂತರ ನಮ್ಮ ಮನೆಯವರು ಎಲ್ಲೋ ಇದ್ರಂತೆ, ಆ ನಂಬರ್ ಸ್ವಲ್ಪ ಸ್ಟೇಷನ್ನಲ್ಲಿ ಹೋಗಿ ಅಂತ. ಆದರೆ ಈಗಾಗಲೇ ಯಾವುದೇ ಒಂದು ಕಂಪ್ನಿಯಲ್ಲಿ ನಂಬರ್ ಆ ಕಡೆ ಈ ಕಡೆ ಕೊಡೋದು ಗೊತ್ತಿದೆ. ಹಾಗಾಗಿ ಈ ಮಕ್ಕಳಿಗೂ ಸಹ ಮನೆಯವರಿಗೂ ಅವ್ರ ತಂದೆಯವ್ರದ್ದು ಮೂಳೆನೋ ಅಥವಾ ಏನೋ ಆಗಿರ್ಬೋದು, ಅವರಿಗೆ ಕನ್ಫರ್ಮ್ ಇದೆ ಇಲ್ಲೇ ಏನೋ ಆಗಿದೆ ಅನ್ನೋದು ಪಕ್ಕ ಇದೆ. ಸರ್ಕಾರ ಅವ್ರಿಗೆ ಪರಿಹಾರ ಕೊಡಬೇಕಾದ್ರೂ ಒಂದು 5 ಲಕ್ಷ ಕೊಟ್ಟು ಕೈ ತೊಳೆಯುವಂಥ ಕೆಲಸ ಆಗಬಾರ್ದು.
ಯಾಕಂದರೆ ಅದು ಪ್ರಕೃತಿ ವಿಕೋಪ ಅಂದ್ಕೊಂಡು. ಆದರೆ ಅಲ್ಲಿ ಏನಾಗಿದೆ ಈಗಾಗಲೇ ಆ ಮಣ್ಣನ್ನು ತೆರವುಗೊಳಿಸಬೇಕು, ಅದಕ್ಕೆ ತ್ವರಿತವಾಗಿ ಆಗಬೇಕಾಗಿದೆ. ಮತ್ತು ಅದರೊಟ್ಟಿಗೆ ಇವರು ಏನು 3 ಜನ ಅದರಲ್ಲಿ ಇದ್ದರು ಅನ್ನೋ ಒಂದು ನಾಪತ್ತೆ ಆಗಿದ್ರು ಅನ್ನೋ ಒಂದು ಇದಿದೆ, ಅವರನ್ನು ಕಂಡುಹಿಡಿಬೇಕು. ಅವರನ್ನು ಕಂಡುಹಿಡಿದು ಆ ಮನೆಯವರಿಗೆ ಸೂಕ್ತ ಪರಿಹಾರ ಕೊಡುವಂಥದ್ದಾಗಬೇಕು. ಆ ಮನೆಯವರು ಇಂದೋ ನಾಳೆನೋ ಅಂದುಕೊಂಡು ಕಾಯ್ತಾ ಇರುವಂಥ ವ್ಯವಸ್ಥೆ ಬೇಡ. ಹಾಗಾಗಿ ಸ್ಥಳೀಯ ಆಡಳಿತ ಆದಷ್ಟು ಬೇಗ ಆ ಮಣ್ಣು ತೆಗೆಯಲು ಒಂದು ನಾವು ಹೇಗೆ ಬಂದರದಲ್ಲಿ ಬಾರ್ಜ್ ಅಥವಾ ಇದೆಲ್ಲ ಇರ್ತದೆ, ವ್ಯವಸ್ಥೆ ಇರ್ತದೆ ಮಣ್ಣು, ಅಂಥದ್ದನ್ನು ತಂದು ಆ ಮಣ್ಣು ತೆಗೆದು ಆ ಮಣ್ಣಡಿಯೊಳಗೆ ಇರ್ಬೋದು ಅನ್ನೋ ಊಹೆ ನಮಗಿದೆ. ಯಾಕಂದರೆ ಸ್ಥಳೀಯವಾಗಿ ನಾವು ಮೀನುಗಾರರಾದ್ರಿಂದ ಯಾವುದೇ ಬಾಡಿ ಆಗಿದ್ದರೂ ನೀರಲ್ಲಿದ್ದರೆ 2 ದಿವಸನೋ 3 ದಿವಸನೋ ಮೇಲೆ ಬರುತ್ತೆ. ಈ 3 ಬಾಡಿಗಳು ಕಂಡಿಲ್ಲ, ಹಾಗಾಗಿ ಮಣ್ಣಡಿಯಲ್ಲೇ ಇರ್ಬೋದು ಅನ್ನೋ ನಮ್ಮ ಊಹೆ ಇದೆ. ಹಾಗಾಗಿ ಆ ಮಣ್ಣನ್ನು ಆದಷ್ಟು ತೆರವುಗೊಳಿಸಿ ಆ 3 ಮನೆಯವರಿಗೆ ಒಂದು ಸಮಾಧಾನ ಸಿಗುವಂತಾಗಲಿ ಎಂಬುದು ನಮ್ಮ ಒಂದು ಅನಿಸಿಕೆ. ನೋಡಿ ವೀಕ್ಷಕರೇ, ಪ್ರಮುಖವಾಗಿ ಈಗ ನದಿಯನ್ನು ತೋರಿಸ